ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎಣೆಗಳ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಆ್ಯಕ್ಚುಲಿ ಇದನ್ನು ಫುಲ್ ಫಾಸ್ಟ್ ವಿಡಿಯೋ ಮಾಡಿಲ್ಲ, ಯಾಕಂದರೆ ಎಣೆಯೋದು ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ತುಂಬಾ ಸ್ಲೋ ಆಗಿ ವಿಡಿಯೋ ಮಾಡಿರ್ತೀನಿ. ಸೊ ನೀವು ನೋಡಿ, ಡಮ್ಮಿ ಹೇರ್ ಏನಾದ್ರು ನಿಮ್ಮ ಹತ್ರ ಇದ್ದರೆ ನೀವು ಈ ರೀತಿ ಪ್ರಾಕ್ಟೀಸ್ ಮಾಡ್ಬೋದು. 3 ಕಾಲಿಂದು 4 ಕಾಲಿಂದು ಮತ್ತು ಲೇಸು ಮತ್ತು ಮುಹೂರ್ತಮ್ ಹೇರ್ ಸ್ಟೈಲ್ಗೆ ಹಾಕುವಂಥ ಲೇಸು, ಈ ಥರ ಪ್ರತಿಯೊಂದು ಹಾಕಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟಿಗೆ ಇದು ಬಂದು 4 ಕಾಲಿನ ಜಡೆ. 3 ಕಾಲಿಂದ ಎಲ್ಲರಿಗೂ ಬರುತ್ತೆ, ಹಾಗಾಗಿ 4 ಕಾಲಿಂದ ದಪ್ಪ ಜಡೆ ಹಾಕಿದ್ದೀನಿ. ನೀವೇನಾದರೂ ಇದೇ ಫಸ್ಟ್ ನನ್ನ ಚಾನಲ್ ನೋಡ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಆದಷ್ಟು ಈ ವಿಡಿಯೋಸ್ಗಳನ್ನ ಶೇರ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ. ಏನಾದರೂ ಇದ್ರಲ್ಲಿ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಸೊ ಇದು ಬಂದು 4 ಎಣೆ ಸಣ್ಣದಾಗಿ ಹಾಕೋ ಟೆಕ್ನಿಕ್ಸು. ಹೇಗೆ ಮಾಡಿದ್ದೀನಿ ಅಂದರೆ 2 ಪಾರ್ಟಿಷನ್ನ ಮಾಡಿಕೊಂಡು ಆ ಕಡೆಯಿಂದ ಈ ಕಡೆಯಿಂದ ತೊಗೊಂಡು ಸಣ್ಣದಾಗಿ ಹಾಕಿರೋದು. ನೀವು 3 ಎಣೆ ಮಾಡಿಕೊಂಡು 4 ಕಾಲಿಂದ ಹಾಕೋಕೆ ಹೋದರೆ ದಪ್ಪನೇ ಬರುತ್ತೆ ಅದು. ಸೊ 2 ಪಾರ್ಟಿಷನ್ ಮಾಡಿಕೊಂಡು ನೀವು 4 ಎಣೆನ ಈ ರೀತಿ ತುಂಬ ಚಿಕ್ಕದಾಗಿ ಮಾಡ್ಕೊಳ್ಬೋದು. ಇದರಲ್ಲಿ 3D ಹೇರ್ ಸ್ಟೈಲ್ ಕೂಡ ಮಾಡಿದ್ದೀನಿ, ತೋರಿಸ್ತೀನಿ ನೆಕ್ಸ್ಟು. ಕಾಣಿಸ್ತಿದೆಯಾ? 1 2 3 4 ಇದು ಹಿಂದೆ ಹೋಗ್ಬೇಕು. ಈ ಹೇರ್ ಸ್ಟೈಲು ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಹಾಗಾಗಿ ನಾನು ಇದನ್ನು ಫಾಸ್ಟಾಗಿ ಹಾಕಿಲ್ಲ, ಸ್ಲೋ ಹಾಕಿದ್ದೀನಿ. ರೈಟ್ ಸೈಡಲ್ಲಿ ಬರೋದನ್ನ ಫ್ರಂಟ್ ಹಾಕ್ಕೊಡೋದು, ಬ್ಯಾಕ್ ಸೈಡ್ ಲೆಫ್ಟ್ ಸೈಡ್ ಹತ್ರ ಬರೋ ಎಣ್ಣೆನ ಬಂದು ಹಿಂದೆಗಡೆ ಹಾಕಬೇಕು. ಇದು ಬಂದು ನಿಮಗೆ ನಾನ್ ಬ್ರೈಡ್ ಹೇರ್ ಸ್ಟೈಲ್ಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇದೇ ರೀತಿ ನೀವು ಯಾವ ಥರ ಅಂದರೆ ಈ ಥರ ಎಣೆಗಳ ಹೇರ್ ಸ್ಟೈಲ್ನ ನೀವು ಮಾಡಿದಾಗ ಎಣೆಗಳ ಮಧ್ಯೆ ನೀವು ಹೂನ ಇಡೋದಕ್ಕೆ ಹೋಗ್ಬಾರ್ದು, ಯಾಕಂದರೆ ನಾವು ಎಂದಿರೋ ಹೇರ್ ಸ್ಟೈಲ್ ಏನೇ ಆದರೂ ನೀಟಾಗಿ ಕಾಣಬೇಕು. ಸೊ ಮೇಲೆ ಬಂದು ನೀವು ಮಲ್ಲಿಗೆ ಹೂ ಆಗ್ಬೋದು ಅಥವಾ ಯಾವ್ದಾದ್ರು ಆರ್ಟಿಫಿಷಿಯಲ್ ಫ್ಲವರ್ ಆಗ್ಬೋದು, ನೀವು ಕವರ್ ಮಾಡ್ಕೊಳ್ಬೋದು. ಮೇಲೆಲ್ಲ ಬಫ್ ಹಾಕ್ಕೊಳ್ಬೇಕು. ಇದು ನಾನು ಬಂದು ಬರೀ ಎಣೆಗಳನ್ನ ಮಾತ್ರ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ನಿಮಗೆ, ಹಾಗಾಗಿ ನಾನು ಪೋನಿ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೀವು ಮೇಲ್ಗಡೆ ಯಾವ ಥರ ಬೇಕಾದರೂ ನೀವು ಹೇರ್ ಸ್ಟೈಲ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಬೋದು ಮೇಲೆ. ಸೊ ಇವಾಗ ಬಂದು ಇದು ಕೂಡ 4 ಕಾಲಿನ ಜಡೆನೆ, ಬಟ್ ಇದರಲ್ಲಿ ನಾನು ಲೇಸ್ನ ಆ್ಯಡ್ ಮಾಡಿರ್ತೀನಿ. ಇದು ಬಂದು ನಾನ್ ಬ್ರೈಡ್ಸ್ಗೆ ಇದು ಚೆನ್ನಾಗಿರುತ್ತೆ, ಮತ್ತು ಸಂಗೀತಕ್ಕೆ ಏನಾದರೂ ಮಾಡಿದಾಗ ಒಂದು ಸೈಡು ಕೂದಲನ್ನ ಬಿಟ್ಟು ಮಾಡೋದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಈ ಲೇಸ್ ಬದಲಿಗೆ ನೀವು ವೈಟ್ ಪರ್ಲ್ ಬರುತ್ತಲ್ವ, ಬೀಡ್ಸು, ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು, ಅಥವಾ ಗೋಲ್ಡ್ ಕಲರ್ ಬೀಡ್ಸ್ನ ಕೂಡ ಹಾಕ್ಕೊಳ್ಬೋದು. ಇದು ಸೇಮ್ ಮೆಥಡೇ. ನಾನು ಅಲ್ಲಿ ಎಣೆನಲ್ಲಿ ಹಾಕಿ ಮಾಡಿದೆ, ಇಲ್ಲಿ ಬಂದು ನಾನು ಲೇಸ್ನ ಆ್ಯಡ್ ಮಾಡಿ 3 ಕಾಲನ್ನ ಜಡೆ ಎಣೆಗಳನ್ನ ತೊಗೊಂಡು ಅದರಲ್ಲಿ ಮಿಕ್ಸ್ ಮಾಡಿ ಹಾಕ್ತೀನಿ. ಸೇಮ್ ಪ್ರಾಸೆಸ್ ಇದು ಕೂಡ. ಸೊ ಆ ಥರ ಬಂದರೆ ಎಣೆನಲ್ಲಿ ಬರುತ್ತೆ. ಇದು ನಾರ್ಮಲಾಗಿ ಮಧ್ಯದಲ್ಲಿ ಬೀಡ್ಸು ಅಥವಾ ಲೇಸ್ನ ಹಾಕ್ಕೊಂಡು ಈ ರೀತಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಕೂಡ ನೀವು ಸ್ವಲ್ಪ ನಿಧಾನಕ್ಕೆ ಅಬ್ಸರ್ವ್ ಮಾಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ನಿಧಾನಕ್ಕೆ ಮಾಡಿ ಮಾಡ್ಕೊಳ್ಬೋದು. ಸೊ ಮನೆಯಲ್ಲಿ ಆದಷ್ಟು ಪ್ರಾಕ್ಟೀಸ್ ಮಾಡಿ, ನಿಮಗೆ ಚೆನ್ನಾಗಿ ಬರುತ್ತೆ. ಇದು ಈ ರೀತಿ 2 ಲೇಯರ್ ಆಗಿದ ತಕ್ಷಣ ಈ ರೀತಿ ಪುಲ್ ಮಾಡಿದ್ರೆ ಯಾರಿಗೂ ಕೂಡ ಕಂಡುಹಿಡಿಯೋಕ್ಕಾಗಲ್ಲ ಇದನ್ನು ಯಾವ ರೀತಿ ಹಾಕಿದ್ದಾರೆ ಅಂತ. ಸೊ ನಿಮ್ಗೆ ಮಾತ್ರ ಗೊತ್ತಿರುತ್ತೆ ಇದು ಯಾವ ರೀತಿ ಎಣ್ದಿದ್ದೀರಾ ಅನ್ನೋದು. ಇಲ್ಲಿ ನೋಡಿದ್ರೆ ನಿಮಗೆ ಉಲ್ಟಾ ಎಸ್ ಬರುತ್ತಲ್ವ, ಆ ರೀತಿ ಬರುತ್ತೆ. ಸೊ ಹಾಗಾಗಿ ನೋಡೋದಕ್ಕೆ ತುಂಬಾ ಲುಕ್ ಕೊಡುತ್ತೆ. ಸ್ವಲ್ಪ ಆದಷ್ಟು ಇದನ್ನ ನೀವು ರೈಟ್ ಸೈಡ್ ಲೈಕ್ ಅಂದರೆ ಮುಂದೆಗಡೆ ಬರೋ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ.
ಇದು ಕೂಡ 4 ಕಾಲಿಂದ ಜಡೆನೆ. ಇದು ಬಂದು ನಿಮಗೆ ರೌಂಡ್ ಆಗಿ ಬರುತ್ತೆ. ಸೊ ಅಂದರೆ ಮಧ್ಯದಲ್ಲಿ ಬಂದು ಒಂದು ರೌಂಡ್ ಥರ ಕ್ರಿಯೇಟ್ ಆಗಿ ನಿಮಗೆ ಬರುತ್ತೆ. ಇದು ತುಂಬಾ ಈಸಿ, ಬಟ್ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಕೂಡ ನೀವು ನಾನ್ ಬ್ರೈಡ್ಸ್ಗೆ ಯೂಸ್ ಮಾಡ್ಬೋದು, ಅಥವಾ ಯಾವ್ದಾದ್ರು ಚಿಕ್ಕ ಮಕ್ಕಳಿಗೆ ಫಂಕ್ಷನ್ಸ್ ಟೈಮಲ್ಲಿ ಹಾಕ್ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ಹೇರ್ ಸ್ಟೈಲು ನಿಮಗೆ ಒಂದು ಗುಂಡಕ್ಕೆ ಬರುತ್ತೆ. ಅಂದರೆ 4 ಕಾಲಿನಲ್ಲೇ ತುಂಬ ಟೈಪ್ಸ್ ಬರುತ್ತೆ. ಅದರಲ್ಲಿ ನಾನು ಒಂದು 3 ಥರನೋ 4 ಥರನೋ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಇನ್ನು ಹೇರ್ ಸ್ಟೈಲ್ಗಳ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ಹೇರ್ ಸ್ಟೈಲ್ ಅಂತ ಆದಷ್ಟು ವಿಡಿಯೋಗಳನ್ನ ಹಾಕ್ತೀನಿ. ಸೊ ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಈ ಥರ ವಿಡಿಯೋದಲ್ಲಿ. ಆಮೇಲೆ ನಾನು ಇನ್ನೂ ಒಂದು ಮೆನ್ಷನ್ ಮಾಡ್ತೀನಿ, ತುಂಬ ಜನ ಕೇಳ್ತಿದ್ದೀರಾ ನಿಮ್ಮ ವಿಡಿಯೋಯಿಂದ ನೋಡಿ ನಾವು ಸಾಕಷ್ಟು ಕಲಿತಿದ್ದೀವಿ ಅಂತ. ಅದಕ್ಕೋಸ್ಕರ ನಮಗೆ ತುಂಬಾ ಖುಷಿ ಆಗುತ್ತೆ. ಬಟ್ ಇದನ್ನು ಕಲ್ತಿದ್ದೀನಿ, ಬಟ್ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳೋದು ತಪ್ಪಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ನಾನಿಲ್ಲಿ ಬಂದು ಆಲ್ರೆಡಿ ಕಲ್ತಿರೋರಿಗೆ ಕೆಲವೊಂದಷ್ಟು ಗೊತ್ತಿಲ್ಲದೆ ಇರೋ ಇನ್ಫಾರ್ಮೇಷನ್ನ ಕೊಡೋದಕ್ಕೋಸ್ಕರ ಮಾತ್ರನೇ ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಇದರಿಂದನೇ ನೀವು ಎಲ್ಲನೂ ಕಲಿತು ನಾನು ವರ್ಕ್ ಮಾಡ್ತೀನಿ ಇದರಲ್ಲಿ ಅಂತ ಹೇಳೋದು ತುಂಬ ತಪ್ಪಾಗುತ್ತೆ. ಸೊ ನೀವು ಕಲೀಲೇಬೇಕಂದ್ರೆ ನೀವು ಎಲ್ಲರೂ ನಿಯರ್ ಬೈ, ನನ್ನ ಹತ್ರ ಬರೋಕ್ಕಾಗಿಲ್ಲ ಅಂದರೂ ನಿಯರ್ ಬೈ ಯಾವ್ದಾದ್ರು ಸಲೂನಲ್ಲಿ ನೀವು ಹೋಗಿ ಪ್ರಾಕ್ಟೀಸ್ನ ಮಾಡಿ ನೀವು ಸರ್ಟಿಫಿಕೇಟ್ನ ತೊಗೊಳ್ಳಿ. ಆ ನಂತರ ಬೇಕಾದರೆ ನಿಮಗೆ ಎಕ್ಸ್ಟ್ರಾ ಏನಾದರೂ ನನ್ನ ಹತ್ರ ಕಲಿತು ಸರ್ಟಿಫಿಕೇಟ್ನ ತೊಗೊಳೋದಿತ್ತಂದರೆ ಕೂಡ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಬಟ್ ಇದರಲ್ಲಿ ಬಂದು ನಾನು ಕಂಪ್ಲೀಟಾಗಿ ನಾಲೆಜ್ನ ನಿಮಗೆ ಕೊಡೋದಕ್ಕಾಗೋದಿಲ್ಲ. ಕೆಲವೊಂದಷ್ಟು ಮಾತ್ರನೇ ಇದರಲ್ಲಿ ನಾನು ಕೊಡ್ತೀನಿ. ಬಟ್ ಇದರಲ್ಲಿ ನಾನು ಕೊಡೋ ಇನ್ಫಾರ್ಮೇಷನ್ನ ನಿಮಗೆ ಪರ್ಫೆಕ್ಟಾಗಿ ನೀವು 100% ಆಗ್ತೀರ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಆದಷ್ಟು ನೋಡಿ, ಗೊತ್ತಿರೋದನ್ನ ನನ್ನ ವಿಡಿಯೋದಲ್ಲಿ ನೀವು ತಿಳ್ಕೊಳ್ಬೋದು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ಅಷ್ಟೇ. ಸೊ ಇದು ನೆಕ್ಸ್ಟ್ ಹೇರ್ ಸ್ಟೈಲ್ ಬಂದು 3D ಹೇರ್ ಸ್ಟೈಲು. ಸೊ ಇದು ಬಂದು ನಿಮಗೆ 3D, ಬಟ್ 4 ಸೈಡು ನಿಮಗೆ 4 ಕಾಲಿನ ಜಡೆ ಥರನೇ ಕಾಣುತ್ತೆ. ತುಂಬ ಈಸಿ ಹೇರ್ ಸ್ಟೈಲು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ.